ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಫ್ ಇಂಜಿನಿಯರಿಂಗ್ ವಿಟಿ ವೈ ಟಿ. ಮಕ್ಕಳು ನಿಮ್ಗೆ ಎಲ್ಲರೂ ಗೊತ್ತಿರೋದೆ, ನಾನು ಇವಾಗ 2.0 ವಿಡಿಯೋ ಅಂದ್ಕೊಳ್ಳಿ, 3.0 ಅಂದ್ಕೊಳ್ಳಿ, 2.0 ವಿಡಿಯೋ ಆಯ್ತಾ. ಜಸ್ಟ್ ನಾನು ಇವಾಗ ಹೇಳ್ತೀನಿ ಏನು ಓದಬೇಕು ನಾಳೆ ಪಾಸ್ ಆಗಕ್ಕೆ ಎಕ್ಸಾಮ್ಗೆ ಅಂತ, ಸರಿನಾ? ಸಬ್ಜೆಕ್ಟ್ ಕೋಡ್ ನಿಮ್ಗೆಲ್ಲ ಗೊತ್ತಿದೆ, DSDV BEC 302 ಫಿಕ್ಸ್ಡ್ ಕ್ವಶನ್ಸ್ ಅನ್ಕೊಳ್ಳಿ. ನಿಮಗೆ ನಾನು ಒಂದೇ ಒಂದು ನಂದು ಏನಂದ್ರೆ, ನೀವು ನಾಳೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಷ್ಟೇ ಬೇಕಾಗಿರೋದು, ಅದ್ರ ಬಿಟ್ಟು ಇನ್ನೇನು ಬೇಡ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂದ್ಸರಿ ವಾಚ್ ಫುಲ್ ಕಂಪ್ಲೀಟಾಗಿ ನೋಡಿ. ಯಾಕಂದ್ರೆ ನಾನು ಹೇಳ್ತೀನಿ ಎಲ್ಲೆಲ್ಲಿ ಲೂಪ್ಸ್ ಇದೆ, ಎಲ್ಲೆಲ್ಲಿ ನೀವು ಓದಬೇಕು, ಯಾವ ಕ್ವಶನ್ಸ್ ಏನು ಮಾಡಬೇಕು ಅಂತ. ಬಟ್ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೀನಿ ಆಯಿತಾ. ಯಾಕಂದರೆ ನಿಮಗೆ ಹಾಕ್ಬಿಟ್ಟು ಅವ್ರಿಗೆ PDF ಹಾಕ್ಬಿಟ್ರೆ ಅವ್ರಿಗೆ ಪೋಸ್ಟ್ ಹಾಕ್ತಿರೋದು ಸರಿ ಇರಲ್ಲ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ಆಯಿತಾ. ಮತ್ತು ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ವರ್ಕಿಂಗು ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ವಿತ್ ಹೆಲ್ಪ್ ಆಫ್ ನೀಟ್ ಡಯಾಗ್ರಾಮ್ ಆಯಿತಾ. ಮತ್ತು ಲಾಜಿಕ್ ಫಂಕ್ಷನ್ಸ್ ಟೇಬಲ್. ಮಕ್ಕಳು ಇದೆ ಅಂದರೆ ಒಂದು ಕ್ವಶನ್ಸಲ್ಲಿ ಒಂದು ಕೇಳ್ತಾರೆ. ಇವಾಗ ನೀಟ್ ಡಯಾಗ್ರಾಮ್ ಆಗ್ತದೆ, ಟೈಮಿಂಗ್ ಡಯಾಗ್ರಾಮ್ ಅಂತ ಕೇಳ್ಬೋದು, ಇಲ್ಲಾಂದರೆ ಲಾಜಿಕ್ ಸಿಂಬಲ್ಸ್ ಅಂತ ಕೇಳ್ಬೋದು, ಲೈಕ್ ದಟ್ ಆ ಥರ ಕೇಳ್ಬೋದು. ಸೊ ಇದು ಮೈನ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಇದು ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಸೊ 10 ಮಾರ್ಕ್ಸ್ ಇಟ್ಕೊಳ್ಳೋಣ ಇದರಲ್ಲಿ. ನಿಮಗೆ ಪ್ಲ್ಯಾನ್ ಹೇಳ್ತೀನಿ, ಪ್ಲ್ಯಾನ್ ಬಿ ನನ್ನದೇನು ಅಂತ ಹೇಳ್ತೀನಿ ಆಯಿತಾ. obtain the characteristics of equation. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇನ್ ದಿಸ್ 2 ಕ್ವಶನ್ಸ್, ಒಂದು ಕ್ವಶನ್ಸ್ ಓದಲೇಬೇಕು ಆಯಿತಾ. ನೀವು ಎರಡು ಕ್ವಶನ್ಸ್ ಓದಲೇಬೇಕು, ಆವಾಗ ನಿಮಗೆ 10 ಮಾರ್ಕ್ಸ್ ಅಪಿಯರ್ ಆಗುತ್ತೆ. ಇದರ್ ಪಾರ್ಟ್ ಬಿ ಆರ್ ಪಾರ್ಟ್ ಎ ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ serial parallel and directional shift register parallel. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳು ಆಯಿತಾ. ಇದು ಮೈನ್ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ಲೈನ್ ದ ಯೂನಿವರ್ಸಲ್ ಶಿಫ್ಟ್ ರಿಜಿಸ್ಟರ್ and directional universal difference. Yes, okay. The sequential circuit explain the operation switch using SR lathe of an help of circuits waveform. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇವೆರಡೇ ಇಂಪಾರ್ಟೆಂಟ್ ಆಗಿತ್ತು, ಬಟ್ ಇದನ್ನು ಒಂದು ಸೇರಿಸ್ಕೊಂಡಿದ್ದೀನಿ. ಇದು ಮೈನ್ ಇಂಪಾರ್ಟೆಂಟ್ ಆಯಿತಾ. ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಸೊ 10 ಮಾರ್ಕ್ಸ್ ಆಯಿತಾ. ಇಲ್ಲಿ 10 ಮಾರ್ಕ್ಸ್ 20 ಮಾರ್ಕ್ಸ್ ಬಂತಾ, 20 ಮಾರ್ಕ್ಸ್ ಹಾಕೋಣ. ಬಟ್ ಆಲ್ಸೋ ಪ್ಲ್ಯಾನ್ ಬಿ ಏನಾಗಿರುತ್ತೆ ಅಂದರೆ 10 ಮಾರ್ಕ್ಸ್ ಬರುತ್ತೆ ಅನ್ಕೋಣ. ಇನ್ ದಟ್ ಕ್ವಶನ್ಸ್ ಒಂದೊಂದು ಪಕ್ಕ ಬಂದೇ ಬರುತ್ತೆ. ಅದು ಇದು ಒಂದೇ ಬರುತ್ತೆ. ಅವಾಗ ಇಲ್ಲಿ 10 ಮಾರ್ಕ್ಸ್ ಆಯಿತು. ಇಲ್ಲಿ Model 3 ಇವಾಗ ಏನಾಯಿತು, ನಮಗೆ 10 ಮಾರ್ಕ್ಸ್ ಬಂತು ಆಯಿತಾ. 10 ಮಾರ್ಕ್ಸ್ ಅಪಿಯರ್. ಇವಾಗ Model 4 ಹೋಗೋಣ. ಈ 3 ಕ್ವಶನ್ಸ್ ಮಕ್ಕಳ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಈ 3 ನೋಡ್ಕೊಳ್ಳಿ ಆಯಿತಾ. ಮತ್ತು ಥ್ಯಾಂಕ್ ಯು ಹೇಳ್ತಿದ್ದೀನಿ, ಯಾರು ಪಾಸಿಟಿವ್ ಕಾಮೆಂಟ್ ಮಾಡಿ ನನಗೆ ವಿಡಿಯೋ ಮಾಡೋ ಥರ ಮಾಡಿದ್ರು ಬ್ರೋ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಬ್ಬರು ವಿಡಿಯೋ ಮಾಡದೆ ಮೆಂಬರ್ಶಿಪ್ ತೊಗೊತೀನಿ ಅಂತ ಹೇಳಿದ್ದೀರಾ, ಅದು ಯಾರು ಗೊತ್ತಿಲ್ಲ, ಬಟ್ ತೊಗೋಬೇಕು ಆಯಿತಾ. ಮೆಂಬರ್ಶಿಪ್ ನಾನು ಮಾಡ್ಬೋದಾಗಿತ್ತು, ಬಟ್ ಮೆಂಬರ್ಶಿಪ್ಪಲ್ಲಿ ವೀಡಿಯೋ ಇನ್ನು ಅಪ್ಲೋಡ್ ಮಾಡ್ತಾಯಿಲ್ಲ. ಎಂತಕ್ಕಂದರೆ ಜಸ್ಟ್ ಪಾಸ್ ಆಗ್ರು, ನಂಗೆ ಅದೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ ಆಯಿತಾ. Model 4 ನೋಡೋಣ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ವೆಲ್ ಆಫ್ ಡೇಟಾ ಟೈಪ್ಸ್ ವಿತ್ ಎಕ್ಸಾಂಪಲ್. ನೆಟ್ಸು, ರಿಜಿಸ್ಟರ್ಸ್, ಇಂಟಿಗ್ರೇಟರ್ ಮತ್ತು ಪ್ಯಾರಾಮೀಟರ್ಸ್, ವೆಕ್ಟರ್ಸ್ ವಿತ್ ಎಕ್ಸಾಂಪಲ್. ಇದು ನೋಡ್ಕೊಳ್ಳಿ ಆಯಿತಾ. ವಿತ್ ಎಕ್ಸಾಂಪಲ್ ಅಂತ ಕೇಳ್ತಿದೆ, ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಡಿಫೈನ್ HDL ಅಂದರೆ ಲೀಸ್ಟ್ ಟೈಪ್ಸ್ ವೆಲ್ ಆಫ್ HDL. ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಡೇಟಾ ಟೈಪ್ಸ್. ಇದರಲ್ಲಿ 2 ಕ್ವಶನ್ ಬಂದೇ ಬರುತ್ತೆ ಬಿಡಿ. ಇಲ್ಲಿ 10 ಮಾರ್ಕ್ಸ್ ಆಯಿತು. 10 ಮಾರ್ಕ್ಸ್ ಬಂದೇ ಬರುತ್ತೆ. ಇವಾಗ Model 3 10 ಮಾರ್ಕ್ಸ್ ಬಂತು, ಇದು Model 4 10 ಮಾರ್ಕ್ಸ್. ಇವಾಗ ಎಷ್ಟಾಯಿತು, 20 ಮಾರ್ಕ್ಸ್ ಆಯಿತಾ. ಏನಿಲ್ಲ, ಇದೇ ಥರ ಸಿಮಿಲರ್ ಆಗಿ ಕ್ವಶನ್ ಕೊಡ್ತಾರೆ, ಬಟ್ ಆನ್ಸರ್ ಮಾತ್ರ ಒಂದೇ ಇರುತ್ತೆ. ಈ ಟಾಪಿಕ್ ನೋಡಿದ ತಕ್ಷಣ ಹಂಗೆ ಬರ್ದು ಬಿಡಿ ಆಯಿತಾ. ಅದು ಏದೆಲ್ಲ ಕೊಡ್ತಾರೆ. ನೆಕ್ಸ್ಟ್ Model 5 ಹೋಗೋಣ. Model 5 ಜಾಸ್ತಿನೇ ಬರ್ದಿದ್ದೀನಿ. 10 ಮಾರ್ಕ್ಸ್ ಆರ್ 20 ಮಾರ್ಕ್ಸ್ ಆಯಿತಾ. Model 5 ಏನಂದರೆ ಐಟಿ ಲಾಜಿಕ್ ಸಿಂಬಲ್ ಫ್ಲೋ ಚಾರ್ಟ್ ಆಫ್ ಪ್ರೋಗ್ರಾಮ್ ಡಿಲಾಚ್ ಆಫ್ ಬಿಹೇವಿಯರ್ ಡಿಸ್ಕ್ರಿಪ್ಷನ್ ಸ್ಟೈಲ್. ಈ ಡಿಸ್ಕ್ರಿಪ್ಷನ್ ಸ್ಟೈಲ್ ನೀವು ಆನ್ಸರ್ ಓದ್ಕೊಂಡು ಹೋಗಿದ್ರು ಕ್ವಶನ್ ಇದೇ ಬರುತ್ತೆ, ಬಟ್ ಬೇರೆ ಥರ ಕೇಳಿದ್ರು ಕೂಡ ಇದೇ ಆನ್ಸರ್ ಆಯಿತಾ. ಬರೆದು ಬನ್ನಿ ಆಯಿತಾ. ರೈಟ್ ಎ ವರ್ಲಾಗ್ ಸ್ಟ್ರಕ್ಚರಲ್ ಆಫ್ ಎ 4-bit ರಿಪಲ್ ಕ್ಯಾರಿ ಆ್ಯಡರ್. ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ನೋಡಿ ನಿಮಗೆ ಎಷ್ಟು ಇದೆ ಅಂದರೆ ಕಂಪ್ಲೀಟಾಗಿ ಒಂದು 12 ಪೇಪರ್ಸ್ ಇದೆ ನನ್ನ ಕಡೆ. ಇಷ್ಟು ಪೇಪರ್ ಅನಲೈಸ್ ಮಾಡಿ ಬರೀತಿರೋದು ನಾನು ಆಯಿತಾ. ಸೊ ಎಲ್ಲಪ್ಪ ಹೋಯ್ತು ನಮ್ಮದು, ಇಲ್ಲಿದೆ. ಮತ್ತು 4-bit ರಿಪಲ್ ಕ್ಯಾರಿ ಆ್ಯಡರ್ ಮತ್ತು ಇಂದಿಷ್ಟು ಕ್ವಶನ್ಸ್ ಅದು ಇದೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಇದು ಇಂಪಾರ್ಟೆಂಟು, ಓದ್ಕೊಳ್ಳಿ ಆಯಿತಾ. 10 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಆಯಿತಾ. ನೆಕ್ಸ್ಟ್ ಯಾವಾಗ ಪಾರ್ಟ್ ಬೇಕು ಹೋಗೋಣ. ಇನ್ನೊಂದು ಹೇಳ್ತಿದ್ದೀನಿ, ಇದು ರಿಸ್ಕಿಂದ ತೊಗೊಂಡಿರೋ ಕೆಲಸ ಅಂದ್ಕೊಳ್ಳಿ ನೀವು. ಏನಕ್ಕಂದರೆ ಇದರಲ್ಲಿ ಒಂದೇ ಪಾರ್ಟ್ ಬರ್ಬೋದು, ಇನ್ನೊಂದು ಪಾರ್ಟ್ ಬರ್ದಿರೋನು ಇರ್ಬೋದು, ಇನ್ನೊಂದು ಪಾರ್ಟ್ ಬೇರೆ ಪಾರ್ಟಲ್ಲಿ ಬಂದ್ಬಿಡ್ಬೋದು. ಸೊ ಬಟ್ ನೀವು ಇಲ್ಲಿ ಮಾರ್ಕ್ಸ್ 10 ಮಾರ್ಕ್ಸ್ ಮಾತ್ರ ತೊಗೊಂಡು ಪಕ್ಕ ಆಯಿತಾ. ನಾನು ಇದೇ ಅಂತ ಕೇಳ್ತೀನಿ, ನೀವೆಲ್ಲ ಓದಾದ್ಮೇಲೆ ಇನ್ನು ಯಾವ್ದಾದ್ರು ಕ್ವಶನ್ಸ್ ಇದ್ದರೆ, ನಿಮಗೆ ಟೈಮ್ ಇದ್ದರೆ ಆರಾಮಾಗಿ ಈ ಕ್ವಶನ್ಸ್ ನಾನು ಏನು ಅಪ್ಲೋಡ್ ಮಾಡಿದ್ದೀನಲ್ಲ, ಈ ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತೆ, ಜಾಸ್ತಿ ಲೆವೆಲ್ ಬೂಸ್ಟ್ ಆಗುತ್ತೆ ನಿಮ್ಗೆ ಎಕ್ಸಾಮ್ ಓದೋಕ್ಕೆ. ಮತ್ತು ಇನ್ನೊಂದು, ನಾನು ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ಇವಾಗ 8-9 o'clock ಅನ್ಕೊಳ್ಳಿ. 8-12 ವೀಡಿಯೋ ನಾನು ಎಡಿಟ್ ಮಾಡಿ, ಮೀನ್ಸ್ ನಾನು ವೀಡಿಯೋ ಮಾಡ್ತಿದ್ದೀನಿ.
9 ಟು 10, 11, 12 ಅನ್ಕೊಳ್ಳಿ. ಮಾಡ್ಯೂಲ್ 5 ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ರೆಗ್ಯುಲರ್ ಮೀನ್ಸ್ ಇದು ಮುಗಿಸ್ಬಿಡಿ ಇಷ್ಟು 12 ಒಳಗಡೆ ಏನು ಇಷ್ಟ ಅಂದರೆ ಸರಿ ಬಿಡಿ 1 ಒಳಗಡೆ ಇದನ್ನ ಮುಗ್ಸಕ್ಕೆ ಟ್ರೈ ಮಾಡಿ ಆಯಿತಾ. ಕಂಪ್ಲೀಟ್ M4 ಏನಿದೆ ಏನು ಕ್ವಶನ್ಸ್ ಏನಿದೆಯಲ್ಲ ಇದರಲ್ಲೇ ಇದು ಒಂದು 12-15 ಕ್ವಶನ್ಸ್ ಇರ್ತಾವಲ್ಲ ಅದನ್ನ ಮುಗಿಸ್ಬಿಟ್ರೆ ನೀವು ಪಾಸ್ ಅಂತ ಒಂದು ಇದು ಬಂದ್ಬಿಡುತ್ತೆ ನಿಮಗೆ ಹೋಪ್ ಆಯಿತಾ. ಅದಾದಮೇಲೆ ನೆಕ್ಸ್ಟು ಇದೇನು ಕೊಟ್ಟಿದ್ದಾರಲ್ಲ ಕ್ವಶನ್ಸು ಇದನ್ನ ನೀವೆಲ್ಲ ಇದನ್ನ ಮೀನ್ಸ್ ಸಾಲ್ವ್ ಮಾಡೋದು ಓದ್ಕೊಳ್ಳೋದು ಟ್ರೈ ಮಾಡಿ. ಬೆಳಗ್ಗೆ ಇವತ್ತು ಒಂದು ದಿವಸ ಟ್ರೈ ಮಾಡಿ 1 to 3 ಓದಿ. 3 ಆಲ್ರೆಡಿ ಏನು ಮಾಡ್ಯೂಲ್ 1 ಬೇಡ ಬಿಟ್ರಿ ಅದು ಭಾಳ ಇದಿದೆ. ಮಾಡ್ಯೂಲ್ 5 ಬಂದ್ಬಿಡುತ್ತೆ ನಮಗೆ. ಮಾಡ್ಯೂಲ್ 4 ಇಲ್ಲಾಂದರೆ 3-1 ಮಿಕ್ಕಿದ ಏನು ಕ್ವಶನ್ಸ್ ಇರ್ತಾವಲ್ಲ ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇನು ಬಿಟ್ಟರು ನೀವು ಮಾಡ್ಯೂಲ್ 1-2 ಮಾಡ್ರು ಆಯಿತಾ. ಮಾಡ್ಯೂಲ್ 1-2 ಮಾಡಿ ಅದ್ರಲ್ಲಿ ನಿಮಗೆ ನಾನು ಇದರಲ್ಲಿ 10 ಬರುತ್ತೆ. 10 ಇಲ್ಲಾಂದ್ರೆ 7 ಮಾರ್ಕ್ಸ್ ಬರುತ್ತೆ. 7 to 14 ಅದರಿಂದ ಬರುತ್ತೆ. ಸೊ ಅವಾಗ ಏನು ಮಾಡ್ತೀರಿ ಅಂದರೆ ನೀವು ಇಲ್ಲಿ 14 ತೊಗೊಳಕ್ಕೆ ಟ್ರೈ ಮಾಡಿ ಒಂದೊಂದು ಮಾಡ್ಯೂಲಲ್ಲಿ ಈಚ್ ಮಾಡ್ಯೂಲಲ್ಲಿ ಆಯಿತಾ. ಅವಾಗ ಏನಾಗುತ್ತೆ ನಿಮಗೆ ಎಕ್ಸಾಮ್ಗೆ ಮೋರ್ ಬೆನಿಫಿಟ್ ಆಗುತ್ತೆ. ಪಾಸ್ ಆಗೋಕ್ಕೆ ವೆರಿ ಕಾನ್ಫಿಡೆನ್ಸ್ ಆಗಿರ್ತೀರ. ಸೊ ಇದನ್ನ ಟ್ರೈ ಮಾಡ್ತೀವಿ. ಬೆಳಗ್ಗೆ ಎದ್ದು ಒಂದು 6 ಅನ್ಕೊಳ್ಳಿ. ಇವತ್ತು ಒಂದೇ ದಿವಸ ಅಲ್ಲ ಓದ್ಬಿಡಿ ಆಯಿತಾ. ಇವತ್ತು 6 ಎದ್ಬಿಟ್ಟು ಒಂದು ನೀವು 12:30 ಓದ್ತೀರಾ ಅಂದರೆ 12:30 ಓದ್ಬಿಟ್ಟು ಇನ್ನೇನಿದೆ ಈ ಮಾಡ್ಯೂಲ್ 2, 3 ಇದೆ. ಮಿಕ್ಕಿದ ಏನು ಕ್ವಶನ್ಸ್ ಬಟ್ ಇವು ನೈಟ್ ಓದೋಕ್ಕಾಗಲ್ಲ ಅಂದವರು ಈ ಮಾಡ್ಯೂಲ್ 2 ಮತ್ತು ಮಾಡ್ಯೂಲ್ 1 ಈ ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿದ್ದೆ. ಏನಿಲ್ಲ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡೋ ಮಕ್ಕಳ, ಈ ಕ್ವಶನ್ ಇದನ್ನೇ ಓದಿ ಯಾವುದೇ ಬೇಡ. ಈ ಕ್ವಶನ್ಸ್ ಮಾಡ್ಯೂಲ್ 1-2 ಏನು ಜಾಸ್ತಿನೂ ಇಲ್ಲ, ಸ್ವಲ್ಪನೇ ಇದೆ ಅಷ್ಟೇ. ಈ ಕ್ವಶನ್ಸ್ನ ಟ್ರೈ ಮಾಡಿ ಮುಗ್ಸೋಕ್ಕೆ. ಬಟ್ ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇವೆರಡು ಟಾಪಿಕ್ಕು ನಾನು ಹೇಳ್ತೀನಿ ಮಾಡ್ಯೂಲ್ 1 ಬಂದಾಗ ಆ ಥರ ಈಸಿಯಾಗಿ ಮುಗಿಸ್ಬೋದು ನೀವು. ಎಕ್ಸಾಮ್ ಇದೇನು ದೊಡ್ಡ ಎಕ್ಸಾಮ್ ಅಲ್ಲ. ನೀವೆಲ್ಲ 6th ಮೀನ್ಸ್ 12th ಅಲ್ಲೇ ಬರ್ತಿದ್ದೀರಾ. ಅಷ್ಟು ದೊಡ್ಡ ಚಾಪ್ಟರ್ಗಳೇ ಓದ್ಬೇಡ ಈಗ. ನೆಕ್ಸ್ಟು ರೈಟ್ ಎ ವೆಲ್ ಬಿಹೇವಿಯರ್ ಡಿಸ್ಕ್ರಿಪ್ಷನ್ 8:1 ಮಾರ್ಕ್ಸ್ ಅಲಾಂಗ್ ವಿತ್ ಡಿಸೈನ್ ಟೈಮಿಂಗ್ ಡಯಾಗ್ರಾಮ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಮತ್ತು ಎಕ್ಸ್ಪ್ಲೈನ್ ದ ಆಪರೇಷನ್ ಪಾಸಿಟಿವ್ ರಿಗಾರ್ಡ್ JK ಫ್ಲಿಪ್ ಫ್ಲಾಪ್ ರೈಟಿಂಗ್ ವೆಲ್ ಯೂಸಿಂಗ್ ದ ಕೇಸ್ ಆಫ್ ಸ್ಟೇಟ್ಮೆಂಟ್ ಟು. ಇದು ಮೋರ್ ಇಂಪಾರ್ಟೆಂಟ್ ಮಕ್ಕಳೇ. ಇದೇನಾಗುತ್ತೆ ಅಂದರೆ ಪ್ರತಿಯೊಂದು ನೀವು ಆನ್ಸರ್ಸ್ ಏನೋ ಮಗ್ಗಪ್ಪನ ಮಾಡಿ ಅರ್ಥನ ಮಾಡ್ಕೊಳ್ಳಿ. ಏನೋ ಅಂತ ನೀವು ಆನ್ಸರ್ ನಿಮ್ಮ ಮೈಂಡಲ್ಲಿ ಇರಬೇಕು. ನಾಳೆ ಎಕ್ಸಾಮ್ ಬರೆಯೋಕ್ಕೆ ಆಯಿತಾ. ಅದು ಮೈನ್ ಇಂಪಾರ್ಟೆಂಟ್ ಆಗಿದೆ. 10 ಮಾರ್ಕ್ಸ್ ಅಂದ್ಕೊಳ್ಳಿ. ಬಟ್ ಅನ್ಕೊಳ್ಳಿ ನಾವು ಪಾರ್ಟ್ ಬಿ ಇರಲ್ಲ ಅಂತ. ಓಕೆನಾ. ಇವಾಗ ಏನಾಯಿತು ಮಾಡ್ಯೂಲ್ 4 ಆಯಿತು. ಮಾಡ್ಯೂಲ್ 5 ಇವಾಗ ಅದ್ರ ಮೇಲೆ ಇದ್ದಿದ್ದೀನಿ ಮಾಡ್ಯೂಲ್ 3 ಅಲ್ಲ 30 ಮಾರ್ಕ್ಸ್ ಆಯ್ತಾ ನಿಮಗೂ. ಇದ್ರಲ್ಲಿ 10 ಮಾರ್ಕ್ಸೇ ಬರುತ್ತೆ. 30 ಮಾರ್ಕ್ಸ್ ಆರಾಮಾಯಿತು. ಇವಾಗ ನೆಕ್ಸ್ಟ್ ಮಾಡ್ಯೂಲ್ ಹೋಗೋಣ. ನೆಕ್ಸ್ಟ್ ಮಾಡ್ಯೂಲಲ್ಲಿ ನಾನು ಏನು ಕೊಟ್ಟಿದ್ದೆ ಅದನ್ನ ಓದೋಕ್ಕೆ ಟ್ರೈ ಮಾಡಿದ್ದೆ. ಚಾನ್ಸಸ್ ಯಾವುದಿದೆ ಅಂದರೆ ಮಾಡ್ಯೂಲ್ 5 ಇದೆ, ಮಾಡ್ಯೂಲ್ 3 2020 ಬರೋ ಚಾನ್ಸಸ್ ಇದೆ. ಅದನ್ನ ಬಿಡಬೇಡಿ ಆಯ್ತು ನಿಮಗೆ. ಇದ್ರಲ್ಲಿ 10 ಮಾರ್ಕ್ಸು. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಕ್ಯಾರಿ ಹೆಡರ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಡಿಫೈನ್ ದ ಡಿಕೋಡರ್ ರೈಟ್ ದ ಟ್ರೂ ಟೇಬಲ್ ಆಫ್ ಎನ್ ಈಕ್ವೇಷನ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ನಾನು ಎಂತಕ್ಕೆ ಇಲ್ಲ ಆಫ್ ಅಂತ ಬರ್ದಿದ್ದೀನಿ ಅಂದರೆ ಆಫ್ ಅಂತ ಬರ್ತಿದ್ದೀನಿ. ಒಂದು ಕ್ವಶನ್ ಒಂದೇ ಬರುತ್ತೆ. ಈ 4ರಲ್ಲಿ ಒಂದು ಕ್ವಶನ್ ಅಂತ ಅರ್ಥ ಮಾಡ್ಕೊಡಿ ಎಷ್ಟು ಡಿಫಿಕಲ್ಟ್ ಇದೆ ಈ ಸಬ್ಜೆಕ್ಟ್ ಈ ಮಾಡ್ಯೂಲ್ ಅಂತ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಈ ಕಾನ್ಸೆಪ್ಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಡಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರಾಬ್ಲಮ್ ಮಾಡೋಕ್ಕೆ ಟ್ರೈ ಮಾಡಿದೆ. ಈಸಿ ಪ್ರಾಬ್ಲಮ್ ಇದೆ. ಬಟ್ ನೀವು ಫ್ರೆಂಡ್ಸ್ ಆದರೂ ಯಾರೋ ಹತ್ರ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರು ಆಯಿತಾ. ನಿಮಗೆ ಎಕ್ಸಾಮ್ಗೆ ನೀವು ಪಾಸ್ ಆಗಬೇಕಷ್ಟೇ. ಯಾರು ಏನು ಅನ್ಕೊಂಡು ನಮಗೆ ಬೇಕಾಗಿಲ್ಲ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಡ್ರಾ ಎ ಬ್ಲ್ಯಾಕ್ ಡಯಾಗ್ರಾಮ್ ಆಫ್ 4 bit look ahead carry header derive the expression of the following. ಇದು ಮೈನ್ ಇಂಪಾರ್ಟೆಂಟ್ ಮಕ್ಕಳು. ಇದು ಮೈನ್ ಇಂಪಾರ್ಟೆಂಟು. ಈ 4 ಕ್ವಶನ್ಸ್ ಏನು ಕೊಟ್ಟಿದ್ದೀವಿ ನಾವು, ಈ 4 ಕ್ವಶನ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಕ್ವಶನ್ಸಲ್ಲಿ ನಾವು ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಅವಾಗ ಏನಾಯಿತು 10 ಮಾರ್ಕ್ಸ್ ಆಯಿತು. ನಮ್ಗೆ ಬೇಕಾಗಿರೋದೇನು 35 ಮಾರ್ಕ್ಸ್. ಇದ್ರಾಗೂ ಮಾಡ್ಯೂಲ್ 5, ಮಾಡ್ಯೂಲ್ 4, ಮಾಡ್ಯೂಲ್ 3, ಮಾಡ್ಯೂಲ್ 2 ಇವಾಗ 10, 10, 10, 30 ಇಲ್ಲಿ ಬಂದ್ಬಿಟ್ಟು 7 ಮಾರ್ಕ್ಸ್ ಎಷ್ಟಾಯಿತು 37 ಮಾರ್ಕ್ಸ್ ಆಯಿತು ನಮ್ಗೆ ಆಯಿತಾ. 37 ಮಾರ್ಕ್ಸ್ ಆಯಿತು. ನಿಮಗೆ 50 ಕೂಡ ಚಾನ್ಸಸ್ ಇರುತ್ತೆ. ಎಂತಕ್ಕಂದರೆ ಈ ಮಾಡ್ಯೂಲ್ 5ಅಲ್ಲಿ 10 ಡಿವೈಡ್ ಅಂತಿದ್ದೀನಿ ಪ್ಲಸ್ ಇದರಲ್ಲಿ 10 ಇಲ್ಲಿ 20, 20, 40 ಬಂದ್ಬಿಡುತ್ತೆ. ಇಲ್ಲಿ 50 ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು 10 ಬರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಒಂದು ಮಾಡ್ಯೂಲಲ್ಲಿ 10 ಬಂದೇ ಬರುತ್ತೆ. ಅವಾಗ 50, 60, 70 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಎಕ್ಸಾಮ್ಗೆ ಆಯಿತಾ. ಸೊ ಆ ಥರ ಓದೋಕ್ಕೆ ಟ್ರೈ ಮಾಡಿ. ನೀವು ಯಾವಾಗ ಇಂಟೆಲಿಜೆಂಟಾಗಿ ಓದಬೇಕು ಇವಾಗ. ಯಾಕಂದರೆ ಟೈಮ್ ಸ್ವಲ್ಪನೇ ಇದೆ. ಬಟ್ ಬೇಕಾಗಿದ್ದಷ್ಟು ಏನೋ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಆಯಿತಾ. ನಾವು ಯಾಕಂದರೆ ಇಂಜಿನಿಯರ್ಸ್ ಅದು ಮರಿಬೇಡಿ ಆಯಿತಾ. ಡಿಫೈನ್ ದ ಕಂಬಷನಲ್ ಲಾಜಿಕ್ ಸರ್ಕ್ಯೂಟ್ ಎಕ್ಸ್ಪ್ಲೈನ್ ದ ಡಿಸೈನ್ ಪ್ರೊಸೀಜರ್ ಆಫ್ ಎನ್ ಕನ್ವೆನ್ಷನಲ್ ಸರ್ಕ್ಯೂಟ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಮತ್ತು ಇನ್ನೊಂದು ಇವೆರಡು ಕ್ವಶನ್ ಓದಿ. ಇವೆರಡು ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ 10 ಮಾರ್ಕ್ಸ್ ಇಲ್ಲ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಲ್ಲಿಗೆ ಹೋಗೋದು ಬೇಡ. 10 ಮಾರ್ಕ್ಸ್ ಇದು.
ಇದು 2 ಬಿಟ್ ಬೈನರಿ ನಂಬರ್ ಆಫ್ ಇಟ್ಸ್ ಇನ್ಪುಟ್ ಜನರೇಟರ್ಸ್ ಔಟ್ಪುಟ್ ಈಕ್ವಲ್ ಟು ದ 1 ವೆನ್ ಸಮ್ ಇಸ್ 2 ನಂಬರ್ಸ್ ಆಫ್ ಇವನ್. ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಮತ್ತೆ ಪ್ರಾಬ್ಲಮ್ ಅಷ್ಟೇ. ಪ್ರಾಬ್ಲಮ್ ಯೂಸಿಂಗ್ ಕೆ ಮ್ಯಾಪ್ ಇದೇನು ಅಷ್ಟೊಂದು ನೀವು ಇಂಟರ್ನಲ್ಸ್ಗೆಲ್ಲ ಓದಿರ್ತೀರಲ್ಲ ಮಕ್ಕಳೇ. ಇಂಟರ್ನಲ್ಸ್ಗೆ ಮತ್ತೆ ಇಲ್ಲಿ ವೈವಾಗ ಮೀನ್ಸ್ ಇದು EPCL ಇದು ಬಂದ್ಬಿಟ್ಟು DSTV ಲ್ಯಾಬ್ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಇರುತ್ತೆ ಅನ್ಸುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಿಮಗೆ ಡೇಟಾ ವಿಜುವಲೈಸೇಷನ್ ಲ್ಯಾಬ್ ಇದೆ. ಓಕೆ ಇಲ್ಲಿ ಇಲ್ಲ. ಈ ಕೆ ಮ್ಯಾಪಿಂಗ್ ಬಗ್ಗೆ ಏನು ಅಂತ ಒಂದು ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಬೇಕಾದ್ರೆ ನಂಗೆ ನಮ್ದೇ ವಾಟ್ಸ್ಆಪ್ ಗ್ರೂಪ್ ಇದೆ ಎಲ್ಲ ಸಪ್ರೇಟ್ ಆಗಿ ನಿಮ್ಗೋಸ್ಕರ ಮಾಡಿದಿರಲ್ಲ, ಆ ಗ್ರೂಪ್ ಅಲ್ಲಿ ಹೇಳಿ ಬ್ರೋ ನಂಗೆ ಇದ್ರ ಬಗ್ಗೆ ಒಂದು ರಿಲೇಟೆಡ್ ವಿಡಿಯೋ ಹಾಕಿ ಅಂತ. ನಂಗೆ ನೋಡಿ ನಂಗೆ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ ನಿಮ್ಗೆ ಹೇಳಕ್ಕೆ. ಸೊ ನಾನು ಯಾರೋ ಕಳ್ಸಿರೋದು ಆನ್ಸರ್ಸ್ ಹೇಳ್ತಾ ಇರ್ತೀನಿ. ನಮ್ಗೆ ಯಾರು ಏನು ಬೇಡ, ನಮ್ಗೆ ಜಸ್ಟ್ ಎಲ್ಲರೂ ಪಾಸ್ ಆಗ್ಬೇಕು, ದಟ್ಸ್ ದ ಮೈ ಪಾಯಿಂಟ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಲೈನ್. ಈ ಕ್ವಶನ್ಸ್ ಇದು MC ಕ್ಲಾಸ್ಕ್ಸ್ ಇದು ಮೈನ್ ಇಂಪಾರ್ಟೆಂಟ್. ಇದ್ರ ಮೇಲೆ ಟಾಪಿಕ್ ಪ್ರಾಬ್ಲಮ್ ನಾನು ಏನು ಈ 2 ಪ್ರಾಬ್ಲಮ್ ಮುಗಿಸ್ಕೊಂಡ್ಬಿಟ್ಟೆ. ಈ 2 ಪ್ರಾಬ್ಲಮ್ ಮುಗಿಸ್ಬಿಟ್ರೆ 7 to 14 ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ. ಇಲ್ಲಿ 7 ಮಾರ್ಕ್ಸ್ ಎಕ್ಸ್ಟ್ರಾ 20 ಮಾರ್ಕ್ಸ್ ಈ ಮಾಡೆಲ್ ಎಲ್ಲ ಬಂದ್ಬಿಡ್ಬೋದಲ್ಲ. ಸೊ ಇದನ್ನ ಒಂದ್ ಮಾಡೆಲ್ ಏನಿದೆ ಅದು ಟ್ರೈ ಮಾಡಿ ಮುಗಿಸೇ ಇಲ್ಲ. ಅದು ಏನು ಇಷ್ಟೇ ಕ್ವಶನ್ಸ್, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದಲ್ಲ ಇಷ್ಟೇ ಕ್ವಶನ್ಸ್ ಹೋದ್ರೆ ಸಾಕು ನಿಮಗೆ, ಆಯ್ತಾ. ಅದಾಗಿತ್ತು ಮಕ್ಕಳೇ ಇವೆಲ್ಲ ವಿಡಿಯೋ. ಥ್ಯಾಂಕ್ ಯು. ನನಗೆ ಒಂದೇ ಮಾತು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾವು ಇನ್ನ ಏನು 3Kಗೆ ಇನ್ನೇನು 20 ಸಬ್ಸ್ಕ್ರೈಬರ್ಸ್ ಏನೋ ಬೇಕಾಗಿದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕಂದ್ರೆ ನಾನು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂದಿದ್ದೆ 2.1, ಬಟ್ ಆಲ್ಸೋ ಅಪ್ಲೋಡ್ ಮಾಡಿದ್ದೀನಿ.